ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾವ್ಯ ಗೌಡ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ಕೊತೀನಿ. ದೇವರ ಆಶೀರ್ವಾದ ಎಲ್ಲರನ್ನೂ ಚೆನ್ನಾಗಿರಲಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ, ಹಾಗೆ ಹಣ ಐಶ್ವರ್ಯನೂ ಕೊಡಲಿ ಆ ವರಮಹಾಲಕ್ಷ್ಮಿ. ಫ್ರೆಂಡ್ಸ್, ಇವತ್ತು ನಮ್ಮನೆ ಗೃಹ ಪ್ರವೇಶ ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ನಾವು ಇಟ್ಕೊಂಡಿದ್ದೀವಿ. ಹಬ್ಬದ ದಿವಸ ಆಗಿದ್ದರಿಂದ ನಮಗೆ ಗುರೂಜಿಗಳು ಹೇಳಿದ್ದು ಬೆಳಗ್ಗೆ 5 ಗಂಟೆಗೆ ಇಟ್ಕೊಳ್ಳಿ, ನಿಮಗೆ ನಿಮ್ಮ ಜಾತಕಕ್ಕೆ ಒಳ್ಳೆ ಟೈಮ್ ಇದೆ ಅಂತ ಹೇಳಿದರು. ಸೊ ಹಾಗಾಗಿ ನೆಂಟರನ್ನೆಲ್ಲ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ನೆಂಟರೆಲ್ಲ ಆಮೇಲೆ ಬರ್ತಾರೆ, ಹೋಮ ಮಾಡೋ ಟೈಮ್ಗೆ ಎಲ್ಲರೂ ಕೂಡ್ಕೊತಾರೆ ಅಂದ್ಬಿಟ್ಟು ನಾವು ಬೆಳಗ್ಗೆ 5 ಗಂಟೆಗೆ ಪೂಜೆ ಇಟ್ಕೊಂಡ್ವಿ. ತುಂಬಾ ಪೂಜೆ ಚೆನ್ನಾಗಿ ಆಗ್ತಾ ಬರ್ತಾಯಿದೆ. ನಮ್ಮನೆಯಲ್ಲಿ ಆ್ಯಕ್ಚುಲಿ ಹೇಳಿದರು ಹಸು ಕರು ಒಳಗೆ ಬಿಡಬೇಕು, ಗಂಗಾ ಸ್ನಾನ ಮಾಡಬೇಕು, ಗಂಗಾ ಪೂಜೆ ಮಾಡ್ಕೊಂಡು ಬರಬೇಕು ಅಂತ ಹೇಳಿದರು ಪೂಜಾರಿ ಕೂಡ. ಅದರ ಕಡೆ ಪ್ರಿಪ್ರೇಷನ್ನು ದೊಡ್ಡಮ್ಮ ಮಾಡ್ಕೊತಾ ಇದ್ದಾರೆ. ಎಲ್ಲರೂ ಖುಷಿಯಾಗಿ ಅವ್ರವ್ರದ್ದೇ ಖುಷಿಯಾಗಿ ಸಂಭ್ರಮದಿಂದ ಇದ್ದಾರೆ. ನಮ್ಮನೆಯಲ್ಲಿ ಆ್ಯಕ್ಚುಲಿ ಕೆರೆ ಕಡೆ ಇಲ್ಲ ನೀರು ಟ್ಯಾಂಕ್ ಕಡೆ ಬೋರ್ವೆಲ್ ಕಡೆ ಗಂಗಮ್ಮನ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದಂತ ಹೇಳಿದ್ರು ಪೂಜಾರು. ಬಟ್ ನಮಗೆ ಬೆಳಗಿನ ಜಾವ ಇರೋದ್ರಿಂದ 5 ಗಂಟೆ 5:30 ಟೈಮು, ಅಷ್ಟು ದೂರ ಕೆರೆ ಹತ್ರ ಎಲ್ಲ ಹೋಗಿ ಬರೋದು ಅಷ್ಟು ಹೆಣ್ಮಕ್ಳು ಉತ್ತಮ ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಪೂಜಾರಿ ಹೇಳಿದ್ರು, ಇಲ್ಲ ಪರವಾಗಿಲ್ಲ, ಮನೆ ಮುಂದೆನೇ ಬಿಂದಿಗೆಗಳಿಗೆ ನೀರು ತುಂಬಿ ಬೆಳಗಿನ ಜಾವನೇ ಪೂಜೆ ಮಾಡೋದ್ರಿಂದ ಎಲ್ಲನೂ ಒಳ್ಳೆಯದಾಗತ್ತೆ, ಕೆರೆ ಹತ್ರನೇ ಹೋಗಿ ಮಾಡಬೇಕು ಅಂತ ಏನಿಲ್ಲ ಅಂತ ಕೂಡ ಹೇಳಿದ್ರು. ನಾವು ಹಂಗೂ ಕೂಡ ಕೇಳಿದ್ವು, ಮನೆ ಹತ್ರನೇ ನಾವು ತೊಟ್ಟಿ ಥರ ರೆಡಿ ಮಾಡ್ತೀವಿ, ಅಲ್ಲಿ ಗಂಗಮ್ಮನ ಮಾಡ್ಕೊಳ್ಳೋಣ ಅಂತ ಹೇಳಿದ್ವಿ. ಇಲ್ಲ ಇಟ್ಸ್ ಓಕೆ, ಪರವಾಗಿಲ್ಲ, ಮನೆ ಮುಂದೆನೇ ಪೂಜೆ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ರು. ಹಂಗಾಗಿ ಮನೆ ಮುಂದೆನೇ ಚಪ್ರದ ಕೆಳಗಡೆನೇ ನಾವು ಪೂಜೆ ಮಾಡಲಿಕ್ಕೆ ಊಟದ ಟೇಬಲ್ ಹಾಕ್ಬಿಟ್ಟು ಗಂಗಮ್ಮನ ಮಾಡ್ಕೊತಾ ಇದ್ದೀವಿ. ಇನ್ನೊಂದು ಕಡೆ ಹೇಳ್ಬೇಕಂದ್ರೆ ನಮ್ಮ ತಾತ ಹಸು ಒಳಗೆ ಬಿಡಬೇಕಲ್ಲ, ಹಾಗಾಗಿ ಹಸು ಮತ್ತು ನಮ್ಮ ದೊಡ್ಡಪ್ಪ ಕರು ಎರಡೂ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ, ಅವಕ್ಕೂ ಕೂಡ ಪೂಜೆ ಮಾಡಬೇಕು. ಇನ್ನೊಂದು ಕಡೆ ಪೂಜೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ ಪೂಜಾರು. ನಮ್ಮನೆಯಲ್ಲಿ ಕಳಶ ಓರ್ಲಿಕ್ಕೆ 3 ಜನ ಮನೆ ಮಕ್ಕಳಾಗಬೇಕು. ಹಂಗಾಗಿ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅತ್ತೆದಿರಿಬ್ಬರು, ಅತ್ತೆ ಒಬ್ಬರು, ನಮ್ಮ ಮಾವನ ವೈಫು ಅವರೊಬ್ಬರು, 3 ಜನ. ಮತ್ತು ನಮ್ಮ ಕಡೆ ಆ್ಯಕ್ಚುಲಿ ಒಂಬಾಳೆ ಕಳಶ ಹೂಡ್ತೀವಿ. ಏನೇ ಪೂಜೆ ಮಾಡಿದ್ರು ಒಂಬಾಳೆ ಕಳಶ ಹೂಡ್ತೀವಿ. ಹಂಗಾಗಿ ಕೆಲವೊಂದು ಕಡೆ ಒಂಬಾಳೆ ಕಳಶ ಇಡಲ್ಲ, ನಮ್ಮ ಕಡೆ ಒಂಬಾಳೆ ಕಳಶ ಇಲ್ದರೆ ಯಾವ ಪೂಜೆನೂ ಮಾಡಲ್ಲ. ಮತ್ತು ಗೃಹ ಪ್ರವೇಶದಲ್ಲಿ ಒಂಬಾಳೆ ಕಳಶ ಇಟ್ಟು ಕೋಲು ಹುಡುಗಿಯರ ಕೈಯಲ್ಲಿ ಒಂಬಾಳೆ ಕಳಶ ಉರಿಸ್ತಾರೆ. ಅದು ನನಗೆ ಗೊತ್ತಿದ್ದಿಲ್ಲ, ನಮ್ಮಮ್ಮ ಹೇಳಿದ್ರು. ಹಂಗಾಗಿ ನಮ್ಮ ಮಾವನ ಮಗಳಿಗೆ, ಅವಳು ಕೋಲು ಹುಡುಗಿ ಇರೋದ್ರಿಂದ ಅವಳ ಕೈಲಿ ಒಂಬಾಳೆ ಕಳಶ ಒರೆಸಿದ್ವು. ಸೊ ಹಾಗಾಗಿ ಇವಾಗ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಗಂಗಮ್ಮ ಮಾಡ್ತಾ ಇದ್ದಾರೆ. ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಲಕ್ಷ್ಮೀ ನಾರಾಯಣಾಭ್ಯೋ ನಮಃ. ಇತಿ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಕುಸುಮಾಕ್ಷತಾಂ ಗೃಹೀತ್ವಾ ಶಿವ ಶಿವ ಶಂಭೋರಾಜ್ಞಾಯ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶುದ್ಧೋದಕ ಪಾತ್ರೆ ನಿಕ್ಷಿಪ್ಯ. ಓಂ ವ್ಯೋಮಯೋಮಾಯ ವಿದ್ಮಹೇ ಸೂಕ್ಷ್ಮ ಸೂಕ್ಷ್ಮಾಯ ಧೀಮಹಿ. ಮೊದಲಿಗೆ ಕಳಶ ಪೂಜೆ ಮಾಡೋದ್ರಿಂದ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಗಂಗೆ ಪೂಜೆ ಅಂತ ಹೇಳಿ ಕಳಶ ಪೂಜೆ ಮಾಡಿ ನಂತರ ಗಂಗೆ ಪೂಜೆ ಇಟ್ಕೊತೀವಿ ಅಂತ ಹೇಳಿದ್ರು. 3 ಜನ ಮುತ್ತೈದೆಯರು ಕೂಡ ಪೂಜೆ ಮಾಡಬೇಕು ಕಳಶಕ್ಕೆ, ಮತ್ತು ಅದ್ರ ಜೊತೆಲಿ ಗಂಗಮ್ಮನಿಗೂ ಕೂಡ ಅಷ್ಟೇ 3 ಜನ ಮುತ್ತೈದೆಯರು ಪೂಜೆ ಮಾಡಿಸ್ತಾರೆ. ಊರ ಕಡೆ ಹೆಂಗೆ ಮಾಡ್ತಾರೆ ಅಂದರೆ ಇದೇ ಥರನೇ ಗೃಹ ಪ್ರವೇಶ ಮಾಡೋದು. ಸಿಟಿ ಕಡೆ ಇನ್ನೂ ಬೇರೆ ಥರ ಮಾಡ್ತಾರೇನೋ, ನಾವು ಸಿಟಿಯಲ್ಲಿ ಯಾವಾಗೂ ಮನೆ ಕಟ್ಸಿಲ್ಲ, ಗೃಹ ಪ್ರವೇಶ ಮಾಡಿಲ್ಲ. ಸೊ ಹಾಗಾಗಿ ಸಿಟಿಯಲ್ಲಿ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇನ್ನೊಂದು ಪ್ರಾಬ್ಲಮ್ ಏನಂದರೆ ವಿಡಿಯೋಸ್ ತೆಗಿಲಿಕ್ಕೆ ನಮ್ಮ ಚಿಕ್ಕಮ್ಮನ ಮಗಳ ಕೈಲಿ ಕೊಟ್ಟಿದ್ದೆ, ವೈಷ್ಣವಿ ಕೈಲಿ. ಸೊ ಅವಳಿಗೆ ಗೊತ್ತಿಲ್ಲದಿರೇ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಂಡಿಲ್ಲ, ತುಂಬಾ ಮಿಸ್ಟೇಕ್ ಮಾಡ್ಕೊಂಡಿದ್ದಾಳೆ. ಎಲ್ಲ ಪೂಜೆ ಮುಗಿತಾ ಇದೆ. ಒಂದು ಕಡೆ ನೆಂಟರು ಒಬ್ಬೊಬ್ಬೊಬ್ಬರೇ ಬರ್ತಾ ಇದ್ದಾರೆ. ಬೆಳಗ್ಗೆ 5 ಗಂಟೆ ಇದ್ದಿದ್ದರಿಂದ ನೆಂಟರುಗಳಿಗೂ ಕೂಡ ಅಷ್ಟೊತ್ತಿಗೆ ಬರಲಿಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಎಷ್ಟು ಜನ ನೆಂಟರಿದ್ರು ಅಷ್ಟು ಜನನೇ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ತುಂಬ ಖುಷಿ ಒಂದು ಕಡೆ, ನನಗೆ ನನ್ನ ಹಸ್ಬೆಂಡ್ಗೆ ತುಂಬ ಗೊಂದಲ ಒಂದು ಕಡೆ. ನಾವೇನು ಮಾಡ್ತೀವಿ ಏನು ಬಿಡ್ತೀವಿ ಅನ್ನೋ ಭಯ. ಅದ್ರ ಜೊತೆಯಲ್ಲೇ ಎಲ್ಲನೂ ಮಾಡ್ಕೊತಾ ಇದ್ದೀವಿ.
आवाहयामि स्थापयामि पूजयामि गंगाभवान्यै नमः ध्यानावाहनादि षोडशोपचार पूजां भवेयुः ओम इमं मे गंगे यमुने सरस्वते शतद्रे स्तोमगं सजता पुरुष्णिया असक्नियामरुद्रयामिता सक्निया जैगिः शुणह्याशोभया यदपां क्रोरं निगमनिदं यदशान्तं तदपगच्छतात् अत्याशनादपान्यदश्चदा उग्रात् यदग्रहात् चन्वैवरणाराजपाणिना यवमर्ष ಫ್ರೆಂಡ್ಸ್, ನೀವೇ ನೋಡ್ದಂಗೆ ಮನೆ ಕಟ್ಟೋದು ಕಷ್ಟ, ಮದುವೆ ಮಾಡೋದು ಕಷ್ಟ. ಮನೆ ಕಟ್ಟಿ ಗೆಲ್ಲೋದು ಕಷ್ಟ ಇದೆ, ಮದುವೆ ಮಾಡಿ ಗೆಲ್ಲೋದು ಕೂಡ ಕಷ್ಟ ಇದೆ. ಮನೆ ಕಟ್ಟಲಿಕ್ಕೆ ಮೊಳೆ ಇಲ್ಲದೆ ಇದ್ದರೂ ಮನೆ ಕಟ್ಟಲಿಕ್ಕಾಗಲ್ಲ, ಮದುವೆ ಮಾಡಲಿಕ್ಕೆ ದಾರ ಇಲ್ಲದೆ ಇದ್ದರೂ ಮದುವೆ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ನಾವು ಮನೆ ಕಟ್ಟೋ ವಿಷಯದಲ್ಲಿ ತುಂಬಾ ಕಾಂಪ್ರಮೈಸ್ ಆದವು. ಸಮ್ಟೈಮು ಅಂದರೆ ಮನಿ ಪ್ರಾಬ್ಲಮ್ ಇರ್ಬೋದು, ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು, ಇನ್ನು ಎಷ್ಟೊಂದು ವಿಷಯದಲ್ಲಿ ನಾನು ಕಾಂಪ್ರಮೈಸ್ ಆದೆ ಅಂತಲೇ ಹೇಳ್ಬೋದು. ಬಟ್ ನನಗೆ ಒಂದು ಆಸೆ ಇದ್ದಿದ್ದೇನೆಂದರೆ, ನಾನು ಯಾವ ವಿಷಯದಲ್ಲಿ ಕಾಂಪ್ರಮೈಸ್ ಆದ್ರೂ ಪೂಜೆ ವಿಷಯದಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ನಮ್ಮನೆ ಗೃಹ ಪ್ರವೇಶದಲ್ಲಿ ಎಲ್ಲ ಪೂಜೆನೂ ಮಿಸ್ ಇಲ್ದಿರೆ ಮಾಡಿಸ್ಬೇಕನ್ನೋದು ಒಂದು ತುಂಬ ಹಠದಿಂದ ಇದ್ದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು, ಎಲ್ಲ ಪೂಜೆನೂ ನನ್ನ ಆಸೆಯಂತೆ ಮಾಡಬೇಕು ಅಂತ. ಸೊ ಅದೇ ಥರ ನಾನು ಅಂದ್ಕೊಂಡಿದ್ದ ಥರ ಯಾವುದೇ ಒಂದು ಪೂಜೆ ಕೂಡ ಮಿಸ್ ಆಗದಿರೆ ಹಂಗೆ ನಡ್ಕೊಂಡು ಹೋಗ್ತಾ ಇದೆ. ಗಂಗಾ ಪರಮೇಶ್ವರಿಗೆ ನಮಃ ಧೂಪಮಾಗ್ರಾಪಯಾಮಿ ಓಂ ಹಿರಣ್ಯಪಾತ್ರಂ ಮದೋ ಆಪೂರ್ಣಂ ದದಾತಿ ಪದಂ ವ್ಯಾಸಾನೆ ತೇ ಏಕದಾ ಬ್ರಹ್ಮಣ ಉಪಹರತೆ ಏಕದೇವ ಸಮಾನ ಇತ್ಯೇದೋ. ಫ್ರೆಂಡ್ಸ್, ನಾನು ಕೂಡ ತುಂಬ ಕಡೆ ಗೃಹ ಪ್ರವೇಶ ಕಾರ್ಯಕ್ರಮ ನೋಡಿದ್ದೀನಿ. ಇಷ್ಟೊಂದು ಸಮಾಧಾನ, ಇಷ್ಟೊಂದು ಶ್ರದ್ಧೆಯಿಂದ ಎಲ್ಲೂ ಕೂಡ ಪೂಜಾರಿ ಪೂಜೆ ಮಾಡಿದ್ನ ನೋಡಲೇ ಇಲ್ಲ. ತುಂಬ ಸಮಾಧಾನದಿಂದ ಪೂಜೆ ಮಾಡ್ತಾರೆ. ಬರೀ ಗಂಗೆ ಪೂಜೆ ಮಾಡಲಿಕ್ಕೆ 1.5 ಅವರ್ಸ್ ಇಲ್ಲ 2 ಅವರ್ಸ್ ತೊಗೊಂಡ್ಬಿಟ್ರು. ಅಷ್ಟು ತುಂಬ ಸಮಾಧಾನದಿಂದ, ತುಂಬ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. ನನಗೆ ತುಂಬಾ ಖುಷಿ ಆಯಿತು. ಇಷ್ಟು ಸಮಾಧಾನದಿಂದ ಪೂಜೆ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಏನು 1-2 ಅವರ್ 3 ಅವರ್ಗೆಲ್ಲ ಗೃಹ ಪ್ರವೇಶ ಮುಗ್ದೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಗಂಗೆ ಪೂಜೆ ಮಾಡಲಿಕ್ಕೆ 2 ಅವರ್ಸ್ ತೊಗೊಂಡ್ಬಿಟ್ರು. ತುಂಬಾ ಚೆನ್ನಾಗಿ ಮಾಡಿದ್ರು. ಗಂಗೆ ಪೂಜೆ ಜೊತೆಯಲ್ಲಿ ಹಸು ಪೂಜೆ ಎರಡೂ ಮಾಡಿಕೊಡ್ಲಿಕ್ಕೆ. निवारणार्थे सहिता वास्तुदोष वास्तवदोष निवारणार्थे गोदेवता प्रवेशपूर्वक सकल दुर्दोष निवारणार्थं वास्तुदोष वास्तवदोष वास्तुमर्मांगदोष निवारणार्थ सहित सकल दुष्टजन दृष्टिदोष निवारणार्थं महागणपति वास्तुदेवता पूजा अहम आचरिष्ये उपाक्षितन गणपति ಮೇಲೆ गणपति ಮೇಲೆ ओम गणानान्वा गणपतिगं भवामहे कविं कवीनामुपमश्रवस्तवा ज्येष्ठराजं ब्रह्मणा ब्रह्मणस्पदः नश्यन्वर्णोदवस्येत साधनम् आकड़ी वास्तो आस्पदे प्रजदानि यस्मास्तवेशो अनमेव भवानः यद्वे महे प्रतिदन्नो च शश्वशन्नयतिपदे छन्ददुष्पदे वास्तु पुरुषाय विद्महे क्षेमङ्कराय धीमहि तन्नो वास्तु प्रचोदयात्.
ಫ್ರೆಂಡ್ಸ್, ಗಂಗಮ್ಮ ಪೂಜೆ ಮಾಡಿ ನೆಕ್ಸ್ಟು ನಮಗೆ ಅಂದರೆ ಗಣಪತಿ ಪೂಜೆ ಇಟ್ಕೊಂಡ್ರು. ಗಣಪತಿ ಪೂಜೆ ಜೊತೆಯಲ್ಲಿ ವಸ್ಲು ಪೂಜೆ ಕೂಡ ಇಟ್ಕೊಂಡ್ರು. ತುಂಬ ಸಮಾಧಾನದಿಂದ ಪೂಜೆ ಮಾಡಿಕೊಟ್ರು. ತುಂಬಾ ಟೈಮ್ ತೊಗೊಂಡ್ರು. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ನಮಗೆ ಒಂದು ಕಡೆ ಖುಷಿ ಆಯ್ತಂದರೆ ಒಂದು ಕಡೆ ಗೊಂದಲ. ಅವರು ಏನು ಹೇಳ್ತಾ ಇದ್ದಾರೆ, ನಾವು ಏನು ಮಾಡ್ತಿದ್ದೀವಿ ಅನ್ನೋದು ಕೂಡ ಪರಿಜ್ಞಾನ ಇಲ್ಲ. ಅಷ್ಟು ಗೊಂದಲ ನಮಗೆ, ಅಷ್ಟು ಟೆನ್ಷನ್ನು. ಒಂದು ಕಡೆ ಎಲ್ಲರೂ ಬಂದು ಮಾತಾಡಿಸ್ತಾ ಇರ್ತಾರೆ, ಅವ್ರನ್ನೂ ನೋಡಬೇಕು, ಒಂದು ಕಡೆ ಪೂಜೆನೂ ಮಾಡಿಕೊಡ್ಬೇಕಲ್ವಾ. ಹಂಗಾಗಿ ಸ್ವಲ್ಪ ಗೊಂದಲ ಸ್ಟಾರ್ಟ್ ಆಗೋಯಿತು ನಮಗೆ ಇಬ್ಬರಿಗೂ ಕೂಡ. ಕಾಲ್ಸ್ಗಳು ಜೊತೆಯಲ್ಲಿ ಬ್ಯಾಂಗ್ಳೂರಿಂದ ಬರ್ತಿರೋರು ಮತ್ತು ಇನ್ನು ಫ್ರೆಂಡ್ಸ್ಗಳಿಗೆಲ್ಲ ಹೇಳಿದ್ವಲ್ಲ, ಅವರು ಕೂಡ ಕಾಲ್ ಮಾಡ್ತಾಯಿದ್ರು. ಒಟ್ಟಾರೆ ನಮ್ಮದು ಗಂಗೆ ಪೂಜೆ ಆಗಿ ನೆಕ್ಸ್ಟು ಗಣಪತಿ ಪೂಜೆ ಮತ್ತು ವಸ್ಲು ಪೂಜೆ ಜೊತೆಯಲ್ಲಿ ದೀಪಕ್ಕೆ ಪೂಜೆ ಮಾಡಿಸಿದ್ರು. ದೀಪ ನಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡೋದ್ರಿಂದ ದೀಪಕ್ಕೆ ನಾವು ಮನೆ ದೇವ್ರನ್ನ ಜೊತೆಯಲ್ಲಿ ಹಿಡ್ಕೊಂಡು ಗೃಹ ಪ್ರವೇಶ ಮಾಡ್ತಿದ್ದೀವಿ ಎಂದರ್ಥ ಅಂತ ಹೇಳ್ಬಿಟ್ಟು ಎಲ್ಲ ಪೂಜೆಗೂ ಅರ್ಥ ಹೇಳಿ ನಮ್ಮ ಹತ್ರ ಪೂಜೆ ಮಾಡಿಸಿದ್ರು ಫ್ರೆಂಡ್ಸ್. कर्पूरदीपं दर्शयामि धूपदीपानन्तरे आचमनं समर्पयामि कर्पूरगौरं करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवामि सहितं नमामि ज्योतिर्दीपं दर्शयामि भोगे फलसमायुक्तं नागवल्लयजनयुतं कर्पूरचूर्णसंयुक्तं ताम्बूलं प्रतिगृह्णात् नैवेद्यं निवेदयामि नैवेद्यानन्तरे आचमनं समर्पयामि शिरसा प्रदक्षिणा नमस्कारं करोमि ಫ್ರೆಂಡ್ಸ್, ಅವರು ಏನೇ ಒಂದು ಪೂಜೆ ಮಾಡಿದ್ರೂ ಕೂಡ ಆ ಪೂಜೆಯ ಅರ್ಥ ಹೇಳಿ ಅದಕ್ಕೆ ಪೂಜೆ ಸಲ್ಲಿಸ್ತಾಯಿದ್ರು. ನಮಗೆ ಅದೇ ತುಂಬ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಅರ್ಥ ಎಷ್ಟು ಚೆಂದ ಹೇಳ್ಕೊಟ್ರು ಅಂದರೆ ನಮಗೆ ಅರ್ಥ ಆಗೋವರೆಗೂ ಹೇಳ್ಕೊಟ್ಟು ಪೂಜೆ ಮಾಡಿಸಿರು ಅಂತಲೇ ಹೇಳ್ಬೋದು. ಸೊ ಅದಾಗಿ ನೆಕ್ಸ್ಟು ಹಸು ಪೂಜೆ ಮಾಡಿಸಿದ್ರು. अश्वपूर्वामृतमध्या अस्तिना दिने श्रीर्मार्देवे जुषदा ಇವತ್ತಿಂದು ಹಸು ಕೊಡೋ ಅಂದರೆ ಹಸು ಹಾಲು ಕೊಡೋ ಹಸುಗೆ ನಾವು ಆ ಹಸು ಹಾಲನ್ನೇ ನಾವು ಹಾಲು ಕುಡಿಸೋದು ಅಂತ ಹೇಳಿದ್ರು. ಹೆಂಗಿದ್ರು ನಮ್ಮನೆಗೆ ಹಸು ಇತ್ತಲ್ವಾ, ಬಿಟ್ಟು ನಮ್ಮ ಹಸುನೇ ಒಳಗಡೆ ಬಿಟ್ಟು ಆಮೇಲೆ ಅದೇ ಹಸು ಹಾಲನ್ನೇ ತೆಗೆದುಬಿಟ್ಟು ಮನೆ ಒಳಗಡೆ ಬಿಟ್ಟ ತಕ್ಷಣ ಅಲ್ಲೇ ಕರ್ಕೊತಾರೆ. ಒಳಗಡೆನೆ ಹಾಲು ಕರೆದು ಅದೇ ಹಾಲನ್ನೇ ಹಾಲುಗ್ಸೋದು ಅಂತ ಹೇಳಿದ್ರು. ಹಂಗಾಗಿ ನಾವೆಲ್ಲರೂ ಓಕೆ ಅಂತ ಒಪ್ಕೊಂಡು ನಮ್ಮ ಹಸುಗೆ ನಾವು ಪೂಜೆ ಮಾಡಿಸಿದ್ವಿ. ಆಮೇಲೆ ಎಲ್ಲ ಮುಗಿತಾ ಕಂಕಣ ಕಟ್ಟಿದ್ರು. ಆ್ಯಕ್ಚುಲಿ ನಮ್ಮ ಕಡೆ ಕಟ್ಟೋದಕ್ಕೆ ಅಂತೆಲ್ಲ ಕರೀತಾರೆ. ಬಟ್ ನಮ್ಮ ಕಡೆ ಕಂಕಣ ಕಟ್ಬಿಟ್ಟು ಮುಂದಕ್ಕೆ ಪೂಜೆ ಶುರು ಮಾಡಿಸಿದ್ರು. ಪರಿಣಾರುದ್ರಸ್ಯ ಏತಿವೃಣಕ್ತು ಪರಿತ್ವೇಷಸ್ಯ ಧರ್ಮತಿರ್ಘಯೋಃ ಅವಸ್ಥಿರಾಮಗವದ್ಭಿಸ್ತನಶ್ವಾಮೇರ್ವಸ್ತೋಕಾಯ ತನಯಾಯ ಮೃಡಯ ಮೇದಷ್ಟಮಶ್ವತಮಶ್ವೋ ನಃ ಸಮನಾ ಭವ ಪರಮೇ ರಕ್ಷ ಆಯುಧಂ ನಿದಾಯಂ ಕೃತಿಂ ವಾಸನ ಅಚಾರ ಪಿನಾಕಂ ಬಿಭ್ರದಾಗಯೇ ವಿಕಿರಿದ ವಿಕಿರಿದ ವಿಲೋಹಿತ ನಮಸ್ತೆ ಅಸ್ತು ಬಿಗ್ ರೂಪ. ಫ್ರೆಂಡ್ಸ್, ಕಂಕಣ ಎಲ್ಲ ಕಟ್ಟಿದ ನಂತರ ಆ್ಯಕ್ಚುಲಿ ಇವಾಗ ಮನೆ ಬಾಗಿಲನ್ನ ತೆಗೆಸೋದು ಅಂತ ಹೇಳಿದ್ರು. ಆಮೇಲೆ ಹಸುಗೆ ನಾವು ಬಾಗಿಣ ಕೊಡಬೇಕಂತೆ. ಅಂದರೆ ನಮ್ಮನೆ ಹಸು ಅಂತ ಅಲ್ಲ, ಅದು ಯಾವುದೇ ಹಸು ನಾವು ಗೃಹ ಪ್ರವೇಶದ ದಿವಸ ಒಳಗಡೆ ಬಿಟ್ಟ ಮೇಲೆ ಅದಕ್ಕೆ ಬಾಗಿಣ ಕೊಟ್ಟು ಕಳಿಸ್ಬೇಕಂತೆ. ಇವಾಗ ನಾವು ಮುತ್ತೈದೆ ಮನೆಗೆ ಬಂದಾಗ ಹೆಂಗೆ ಬಾಗಿಣ ಸ್ವೀಕರಿಸಿ ಅಂದರೆ ಕೊಟ್ಟು ಕಳಿಸ್ತೀವೋ, ಸೊ ಅದೇ ರೀತಿ ಬಾಗಿಣ ಕೊಟ್ಟು ಅವ್ರ ಹತ್ರ ನಾವು ಗೋಮಾತೆ ಹತ್ರ ಆಶೀರ್ವಾದ ತಗೊಂಡು ಕಳಿಸೋದ್ರಿಂದ ನಮಗೆ ಆರೋಗ್ಯ ಐಶ್ವರ್ಯ ಎಲ್ಲನೂ ಕೊಡ್ತಾರಂತೆ ಗೋಮಾತೆ. ಅದು ಕೂಡ ನಮ್ಮ ಹತ್ರ ಹೇಳಿದ್ರು.
अनादिशाश्वतं शान्तं चैतन्यं चित्स्वरूपकं चिदङ्गं वृषभाकारं चिद्भस्मलिङ्गधारणं यजमानः धर्मपत्न्या सह वामदक्षिणस्ते निधाय कंकणं बद्धयेतो ओं बृहस्सामक्षत्रभद्र ಇಲ್ಲಿ ಬರವಲ್ಲಿ ಬೇಗ बृहस्सामक्षत्रभद्रदृष्ण्यं पृष्ठा भौजा शुभसमुग्रवीरं इन्द्रस्तोमेन पञ्चदशेन मध्यमिदं वातेन सगरेण रक्षाबन्धना इति रक्षाबन्धनमुहूर्त सुमुहूर्तोऽस्तु सुप्रतिष्ठितमस्तु भद्रं कर्णे विष्णुर्नियामदेवाः ಭದ್ರಂ ಭಕ್ಷೇಮಾಕ್ಷಿರ್ಯಜತ್ರಾಹ. ಫ್ರೆಂಡ್ಸ್, ನಮಗೆ ಪೂಜಾರಿ ಕೂಡ ಹೇಳಿದ್ರು, ನಾವು ಹಣೆಗೆ ಯಾವಾಗ ವಿಭೂತಿ ಇಟ್ಟು ಪೂಜೆ ಮಾಡ್ತೀವೋ ಆವಾಗ ನಾವು ಈಶ್ವರನಿಗೆ ಇಷ್ಟಪ್ರಿಯರಾಗ್ತೀವಂತೆ. ನಮಗೆ ಈ ವಿಷಯ ದೇವ್ರ ಹಣೆಗೂ ಗೊತ್ತಿರಲಿಲ್ಲ. ನನಗೆ ನಿಜವಾಗ್ಲೂ ಈ ನಮ್ಮ ಗೃಹ ಪ್ರವೇಶ ಪೂಜೆಯಿಂದ ಎಷ್ಟೋ ವಿಷಯ ತಿಳ್ಕೊಂಡೆ ಅಂತಲೇ ಹೇಳ್ಬೋದು. कीर्तिं वृद्धिं ददातु मे सरसिजनिलये सुरोजहस्ते धवलान्तरशुकगन्धनानाभिशोभे भगवति हरिवल्लभे मनोज्ञे त्रिभुवनभूते प्रसीद मह्यं विष्णुभक्तिं क्षमां देवे माधवी माधवप्रिया विष्णो प्रियसखिं देवे नमामच्युतवल्लभा महादेवे च विद्महे विष्णुवत्ते च धीमहि तन्नो लक्ष्मीः प्रचोदयात्. गृहवास्तु महालक्ष्मी देवताभ्यो नमः. षोडशोपचार पूजां समर्पयामि ಅಂತ ಮನೆದೇವರ ಸಹಿತ ನಿಮ್ಮ ಮಾತಾಪಿತರನ್ನು ಪ್ರಾರ್ಥನೆ ಮಾಡ್ಕೊಂಡು ನಿಧಾನಕ್ಕೆ ಡೋರ್ ಕಂಡು ತದೇವ ಲಗ್ನಂ ಸುದಿನಂ ತದೇವ ಬಲ್ಗಾಲ್ ಮುಂದೆ ನಿಧಾನಕ್ಕೆ ಕಂಡು तदेव लग्नं सुदिनं तदेवाः ताराबलं चन्द्रबलं तदेवाः विद्याबलं दैवबलं तदेवाः गौरीपते वाणीपते लक्ष्मीपते ते मृगं स्मरामि सुलग्ना सावधान शुभमुहूर्तः सावधान श्रीलक्ष्मीनारायण ध्यान सावधान. ಮನೆ ಆಲೋಚನೆಯಿಂದ ಜೋರಾಗಿ ಯಾವ ಸಿಗಬೇಕು अपसर्पन्तो ये भूता पुलिसंस्थिता ये भूता विघ्नकर्ता ते नश्यन्तु ಶಿವಾಜ್ಞೆಯ. ಇದರಿಂದ ಈ ಗ್ರಹದಲ್ಲಿ ಭೂತ ಪ್ರೇತ ಪಿಶಾಚ ಬ್ರಹ್ಮ ರಾಕ್ಷಸ ಯಾವುದೇ ದೋಷಿದ್ದರೆ ನಿವಾರಣೆಯಾಗಿ ವಾಮಾಚಾರಿಕ ವಾಸ್ತುದೋಷ ಇದನ್ನು ನಿವಾರಣೆ ಮಾಡುವಂತ ಅದೆಲ್ಲ ದೋಷ ನಿವಾರಣೆಯಾಗಲಿ ಅಂತ ಇದನ್ನ ಅವಲಾಗಿ अपसर्पन्तो ये भूता भूतंसिका ये भूता विघ्नकर्ता. ಫ್ರೆಂಡ್ಸ್, ನಮಗೆ ಪೂಜೆ ಸಂದರ್ಭದಲ್ಲಿ ಮನೆ ಓಪನಿಂಗ್ ಆದ ತಕ್ಷಣ ಬಾಗಿಲು ಓಪನಿಂಗ್ ಆದ ತಕ್ಷಣ ಬಾಗಿಲಲ್ಲಿ ನಿಲ್ಲಿಸಿ ಒಳಗಡೆ ಅವಲು ಚಲಿಸಿದ್ರು. ಅವಲು ಚಲಿಸಿರೋ ಕಾರಣ ಏನಂದರೆ ನಮ್ಮ ಮನೆಯಲ್ಲಿ ಯಾವುದೇ ಥರ ಕೆಟ್ಟ ದೋಷ ದೃಷ್ಟಿಗಳು ಬಿದ್ದಿದ್ರೆ ಎಲ್ಲ ಹೋಗಲಿ ಅನ್ನೋದೊಂದೇ ಕಾರಣದಿಂದ ಅವಲು ಉಲ್ಟಾ ಇದೆ. ನೀರ್ ಹಾಕಿದ್ರೆ ಆರತಿ ಮಾಡ್ರಿ. ಫ್ರೆಂಡ್ಸ್, ಬಾಗಿಲು ಪೂಜೆ ಮತ್ತು ಅವಲು ಚಲಿಸೋ ಪೂಜೆ ಒಳಗಡೆ ಎಲ್ಲ ಪೂಜೆ ಆದ ನಂತರ ಮೊದಲಿಗೆ ಗೋಮಾತೆ ಒಳಗಡೆ ಮನೆ ಒಳಗಡೆ ಬಿಡ್ತಾರೆ. ಸೊ ಅದರ ನೆಕ್ಸ್ಟು ಕೋಲ್ ಹುಡುಗಿಗೆ ಕಳಶ ಒರೆಸಿರ್ತೀವಲ್ಲ ಆ ಹುಡುಗಿನ ಒಳಗಡೆ ಬಿಡ್ತಾರೆ. ತದನಂತರ ಗಂಗೆ ತಗೊಂಡಿರೋ 3 ಜನ ಮುತ್ತೈದೆಯರನ್ನ ಒಳಗಡೆ ಕಳಿಸ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಸ್ವಲ್ಪ ಎಡವಟ್ಟು ಒಳಗಡೆ ಅವಳಿಗೆ ಬಟ್ ಅಂತೂ ಇಂತೂ ಅಂತಾನೆ ಹೇಳ್ಬೋದು.
ಬಲದಾರ ಎತ್ಕಡಿ ಇದೆಯಲ್ಲ ಸುಮ್ಮನೆ ಹಂಗೆ ಒಂದು ಎರಡು ಕುತ್ಕಡಿ ಮಂಡಿ ಅದ್ರ ಮಧ್ಯೆ ಇಟ್ಕೊಡೋಣ ಮಾಡಿ ಹಾಂ ಓಂ ವಾಸ್ತೋಷ್ಪದೇ ಪ್ರಜದಾನಿ ಯಸ್ಮಾಸ್ತವೇಶೋ ಅನಮೇವ ಬಿಡಿ ಸಾಕು ಕ್ಲೀನ ಮಾಡಿ ಓಂ ವಾಸ್ತೋಷ್ಪದೇ ಪ್ರಜದಾನಿ ಯಸ್ಮಾಸ್ತವೇಶೋ ಅನಮೇವ ಭವಾನಃ ಯಸ್ಮೇ ಮಹೇ ಪ್ರತಿತನ್ನಾಶುಷ್ಪ ಶನ್ನಯೇ ದಿದ್ಯಪದೇ ಶಂಜದುಷ್ಪದೇ. ಇನ್ನು ಫ್ರೆಂಡ್ಸ್ ಹೇಳೋದಾಯ್ತಂದರೆ ಹೊಸ್ಲು ಪೂಜೆ ಆದ ತಕ್ಷಣ ನಮಗೆ ಹೊಸ್ಲು ಮೇಲೆ ಕಾಲಿಡಿಸಿ ಕಾಯನ್ನು ಕೂಡ ಒಡಿಸಿದ್ರು. ನನಗೆ ಇದೆಲ್ಲ ಒಂಥರ ಮದುವೆಯಲ್ಲಿ ಮಾಡಿಸೋ ಥರ ಫೀಲ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ನನ್ನ ಮದುವೆಯಲ್ಲಿ ಯಾವ ಶಾಸ್ತ್ರ ಸಂಪ್ರದಾಯ, ಯಾವ ಪೂಜೆ, ಯಾವ ಪುನಸ್ಕಾರ ನಿಜವಾಗ್ಲೂ ನಾನು ಮಾಡಿರಲಿಲ್ಲ. ನಮ್ಮದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಯಾವುದಕ್ಕೂ ಕೂಡ ಅವಕಾಶ ಇರಲಿಲ್ಲ. ಸೊ ಹಾಗಾಗಿ ನಾನು ಏನೂ ಮಾಡಿರಲಿಲ್ಲ. ಈ ಟೈಮ್ನಲ್ಲಿ ನಿಜವಾಗ್ಲೂ ಅಂದ್ಕೊಂಡೆ ನನ್ನ ಮದುವೆಯಲ್ಲಿ ಏನೆಲ್ಲ ಪೂಜೆ ಮಾಡಿರಲಿಲ್ಲ, ನಾನು ಅದಕ್ಕೆಲ್ಲದಕ್ಕೂ ಈ ಗೃಹ ಪ್ರವೇಶದಿಂದ ಸ್ವಲ್ಪನಾದರೂ ನನಗೆ ಅವಕಾಶ ಸಿಕ್ತು ಅಂತ. ನನಗೆ ಹೊಸ್ಲು ಮೇಲೆ ಕಾಲಿಡಿಸಿ ಆ ಪೂಜೆ ಕೂಡ ಮಾಡಿಸಿದ್ರು. ನಂಗೆ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಬರುತ್ತೆ ಅದೇ ನೀನೊಂದು ಸ್ವಲ್ಪ ಬಗ್ಗು. ಹಾಂ ಸಾಕು ಬಿಡು.